ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸರ್ಕಾರ ರಚನೆಗೆ ಟಿವಿಕೆ ಈಗಾಗಲೇ ಬಹುಮತದ ಬಲ ಕೂಡ ಸಿಕ್ಕಿರುವಂತದ್ದು. ಟಿವಿಕೆಗೆ ದಳಪತಿ ವಿಜಯ್ಗೆ ಕೈ ಬಲ ಸಿಗ್ತಾ ಇದೆ. ಸರ್ಕಾರ ರಚನೆಯಂತೂ ಫಿಕ್ಸ್. ವಿಜಯ್ ನಾಯಕತ್ವದಲ್ಲಿ ಬಲಪಡಿಸೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡ್ತಾ ಇದೆ. ಅಂದ್ರೆ ವಿಜಯ್ ನಾಯಕತ್ವವನ್ನು ಬಲಪಡಿಸೋದಕ್ಕೆ ಈಗ ಕಾಂಗ್ರೆಸ್ ಕೈ ಜೋಡಿಸ್ತಾ ಇರುವಂತದ್ದು. ವಿಜಯ್ ನಾಯಕತ್ವವನ್ನು ಬಲಪಡಿಸುವಂತ ಒಂದು ನಿಟ್ಟಿನಲ್ಲಿ ಬಹುಮತಕ್ಕೆ ಬೇಕಿದ್ದಂತಹ ಮ್ಯಾಜಿಕ್ ಸಂಖ್ಯೆಯನ್ನ ಇದೀಗ ಫುಲ್ಫಿಲ್ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಈ ಮೂಲಕ ವಿಜಯ್ ನಾಯಕತ್ವ ಬಲಪಡಿಸೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ತಮಿಳುನಾಡಲ್ಲಿ 108 ಸ್ಥಾನವನ್ನ ಟಿವಿಕೆ ಗೆದ್ದಿದೆ. 118 ಬಹುಮತಕ್ಕೆ ಬೇಕಿರುವಂತಹ ಮ್ಯಾಜಿಕ್ ನಂಬರ್. ಅಂದ್ರೆ ಕಾಂಗ್ರೆಸ್ ಇತರೆ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಲು ಟಿವಿಕೆಗೆ ಬೇಕಿರುವಂತಹ 118 ಸ್ಥಾನಗಳನ್ನ ತುಂಬೋದಕ್ಕೆ ಈಗ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ತಮಿಳುನಾಡು ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸರ್ಕಾರ ರಚನೆಗೆ ಟಿವಿಕೆಗೆ ಸಿಕ್ತು ಬಲ. ದಳಪತಿ ವಿಜಯ್ಗೆ ಕೈ ಬಲ. ಸರ್ಕಾರ ರಚನೆಯಂತೂ ಫಿಕ್ಸ್. ವಿಜಯ್ ನಾಯಕತ್ವ ಬಲಪಡಿಸೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ಇದೇ ಕಾರಣಕ್ಕೆ ಖರ್ಗೆ ಮನೆಯಲ್ಲಿ ನಡೆದ ಮಹತ್ವದ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮೀಟಿಂಗ್ನಲ್ಲಿ ಟಿವಿಕೆಗೆ ಬೆಂಬಲಿಸುವ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ. ತಮಿಳುನಾಡಲ್ಲಿ 108 ಸ್ಥಾನವನ್ನು ಟಿವಿಕೆ ಗೆದ್ದಿದ್ದು ಕಾಂಗ್ರೆಸ್ ಇತರೆ ಪಕ್ಷದ ಬೆಂಬಲದೊಂದಿಗೆ ಮ್ಯಾಜಿಕ್ ನಂಬರ್ ಅನ್ನ ತಲುಪುವುದಕ್ಕೆ ಸಹಾಯ ಮಾಡ್ತಾ ಇದೆ. ಟಿವಿಕೆಗೆ ಸರ್ಕಾರ ರಚನೆ ಮಾಡಲು ಬೇಕಿರುವಂತಹ ಮ್ಯಾಜಿಕ್ ನಂಬರ್ ಅಂದರೆ 118. ಎಸ್, ಇನ್ನು ಸಿಎಂ ಆಗಿ ಪ್ರಮಾಣ ವಚನಕ್ಕೆ ದಳಪತಿ ರೆಡಿ ಆಗಿದ್ದಾರೆ. ಇವತ್ತು ಮಧ್ಯಾಹ್ನ ಗವರ್ನರ್ ಭೇಟಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಗವರ್ನರ್ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿದ್ದಾರೆ. ಚೆನ್ನೈನಲ್ಲಿ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಸಿಎಂ ಆಗಿ ಪ್ರಮಾಣ ವಚನಕ್ಕೆ ದಳಪತಿ ರೆಡಿ ಆಗಿದ್ದಾರೆ. ಇವತ್ತು ಮಧ್ಯಾಹ್ನ ಗವರ್ನರ್ ಭೇಟಿಗೆ ನಿರ್ಧಾರವನ್ನು ಮಾಡಿರುವಂಥದ್ದು. ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಮಾಡಲಿದ್ದಾರೆ ವಿಜಯ್ ಅವರು. ಗವರ್ನರ್ ಭೇಟಿ ಮಾಡಿ ಸರ್ಕಾರ ರಚನೆಗೆ ತಮ್ಮ ಹಕ್ಕನ್ನು ಮಂಡನೆ ಮಾಡಲಿದ್ದಾರೆ. ಚೆನ್ನೈನಲ್ಲಿ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ವಿಜಯ್ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಇಷ್ಟು ದಿನ ಡಿಎಂಕೆ ಜೊತೆ ಸಖ್ಯವನ್ನು ಬೆಳೆಸಿ ಮೈತ್ರಿ ಮುಖೇನ ಚುನಾವಣೆ ಎದುರಿಸಿದ್ದಂತಹ ಕಾಂಗ್ರೆಸ್ ಇದೀಗ ಟಿವಿಕೆಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಿದೆ. ಡಿವಿಕೆ ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು. ಡಿಎಂಕೆ ಜೊತೆ ಇದ್ದಂತಹ ಕಾಂಗ್ರೆಸ್ ಈಗ ಟಿವಿಕೆ ಜೊತೆ ಹೆಜ್ಜೆ ಹಾಕೋದಕ್ಕೆ ಮುಂದಾಗಿದೆ. ಟಿವಿಕೆ ಜೊತೆ ಹೆಜ್ಜೆ ಹಾಕಿ ಬಹುಮತಕ್ಕೆ ಬೇಕಿರುವಂತಹ ಮ್ಯಾಜಿಕ್ ನಂಬರ್ ಅನ್ನ ಟಿವಿಕೆಗೆ ಆ ಮ್ಯಾಜಿಕ್ ನಂಬರ್ಗೆ ರೀಚ್ ಮಾಡಬೇಕು ಅಂತಂದಾಗ ಸಪೋರ್ಟ್ ಬೇಕಾಗಿತ್ತು. 118ರ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡಬೇಕಿತ್ತು. ಹಾಗಾಗಿ ಈಗ ಕಾಂಗ್ರೆಸ್ ಇತರೆ ಅದರ್ಸ್ ಜೊತೆ ಗೂಡಿ ಈ ಸಂದರ್ಭದಲ್ಲಿ ಟಿವಿಕೆಗೆ ಸಪೋರ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದು. ಇನ್ನು ಸರ್ಕಾರ ರಚನೆಗೆ ವಿಜಯ್ ಕೂಡ ಈಗಾಗಲೇ ತಮ್ಮ ಹಕ್ಕು ಮಂಡನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರನ್ನ ಇವತ್ತು ಮಧ್ಯಾಹ್ನ ಭೇಟಿ ಮಾಡಲಿದ್ದಾರೆ.